ಆಮೇಲೆ 2003ರಲ್ಲಿ 96ರಲ್ಲಿ ಎಕ್ಸೈಸ್ ಮಿನಿಸ್ಟರ್ ಆಗಿ 1994 ಬಹಳ ಸಜ್ಜನ ಈ ಮನೆಯ ಬಹುಶಃ ನಾವು ಅಷ್ಟೇ ಅಲ್ಲ ಕಾಂಗ್ರೆಸ್ ಒಬ್ಬ ಸಜ್ಜನ ರಾಜಕಾರಣಿಯನ್ನ ಕಳ್ಕೊಂಡಿದ್ದೀವಿ ಅಂತಕ್ಕಂಥ 2003ರಲ್ಲಿ 96ರಲ್ಲಿ ಸಭ್ಯ ಎಕ್ಸೈಸ್ ಜನ ಪ್ರಾಮಾಣಿಕ 1994 ನನಗೆ 1973 ಅವತ್ತಿನಿಂದ ರಾಜಕಾರಣಿಯನ್ನ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಹೋರಾಟ ಇದೆ. 1973 ಜನ ನಾನು ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆ ಬಂದಂತ ಬಂದಾಗ 1973 ಅವರು MLA ಆಗಿರಲಿಲ್ಲ, ಆದರೂ ಕೂಡ ನನಗೆ ರಾಜಕಾರಣಿಯನ್ನ ಕಳ್ಕೊಂಡಿದ್ದೀವಿ ಅಂತ ಅವತ್ತಿಂದ ಇವತ್ತಿನವರೆಗೆ ಸಾಯೋವರೆಗೂ ಕೂಡ ಅವರು ನಾನು ಬಹಳ ನಿಷ್ಠಾವಂತ ವಿಧಾನಸಭೆಗೆ ಕಾರ್ಯಕರ್ತನಾಗಿ ಆಯ್ಕೆ ಬಂದಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ 73 ಅವರು MLA ಹಾಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನ ಬಯಸ್ತಾ ಇದ್ದೀವಿ. ಅವತ್ತಿಂದ ಅವರು ಸಾಯೋವರೆಗೂ ಬಿಲ್ಕೆರೂರು ಮಂಡಲ ಪಂಚಾಯತ್ ಚೇರ್ಮನ್ ವಿಧಾನಸಭೆಗೆ ಕಾರ್ಯಕರ್ತರಾಗಿದ್ದರು. ಆಮೇಲೆ ಕಾಂಗ್ರೆಸ್ APMC ಅಧ್ಯಕ್ಷರು ಕೂಡ ಆಗಿದ್ದರು. ಹಾಕೊಂಡಿದ್ರು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಅವರು MSILನ ಅಧ್ಯಕ್ಷರಾಗಿದ್ದರು. ನಿರ್ದೇಶಕರಾಗಿ ಕೂಡ ಇರಬೇಕು. ಅಂದರೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಮೇಲೆ ಅವರು ಕ್ಷೇತ್ರ ಬರೀ ರಾಜಕಾರಣ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರು ನಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು MSILನ ಅಧ್ಯಕ್ಷರಾಗಿದ್ದರು. ಅವರು ನಿರ್ದೇಶಕರಾಗಿ ಕೂಡ ಇರಬೇಕು. ನಿಜ ಹೇಳಬೇಕು ಅಂತಂದ್ರೆ ನನ್ನ ಅನುಯಾಯಿ ಅಂತ ಹೇಳಬೇಕು. ಅವರು ಕ್ಷೇತ್ರ ಬರೀ ರಾಜಕಾರಣ ಅಷ್ಟೇ ಅಲ್ಲ, ಬೇರೆ ಬೇರೆ ಅಭಿಮಾನಿ ಕೂಡ ನಿಮ್ಮ ಭಾಷೆ ನಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಅಭಿಮಾನಿಯಾಗಿದ್ದರು. ಕೊನೆಯವರೆಗೂ ಕೂಡ ನಾನು ಜನತಾ ಪಾರ್ಟಿ, ಜನತಾದಳ, ಕಾಂಗ್ರೆಸ್ನಲ್ಲಿದ್ದಾಗ ಮತ್ತೆ ನಾವು ಏನು ಹೇಳಿದ್ರು ಕೂಡ ಅವರು ಅದಕ್ಕೆ ವಿರುದ್ಧವಾಗಿ ನಿರ್ಣಯ ಮಾಡ್ತಕ್ಕಂಥದ್ದಲ್ಲಿ, ತೀರ್ಮಾನ ಮಾಡ್ತಕ್ಕಂಥದ್ದಲ್ಲಿ ಮಾಡ್ಕೊಳ್ಳೋವರೆಗೂ ಕೂಡ ಅಷ್ಟು ಮಟ್ಟಿಗೆ ಲಾಯಲ್ ಆಗಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಬಹಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. 89ರಲ್ಲಿ ಶಾಸಕರಾದದ್ದು, ಆಮೇಲೆ 94ರಲ್ಲಿ ಮಿನಿಸ್ಟರ್ ಆದರು, 96ರಲ್ಲಿ ಲೋಕಸಭಾ ಸದಸ್ಯರಾದರು. ಬಾಗಲಕೋಟೆ ಅಂತ ಕ್ಷೇತ್ರದಲ್ಲಿ ಮೇಟಿ ಅಂತೇವರು ಗೆಲ್ಲದಿದೆಯಲ್ಲ, ಸುಲಭದ ಕೆಲಸ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟರ ಮಟ್ಟಿಗೆ ಎಲ್ಲ ಜನರ ಜೊತೆಲೂ ಕೂಡ ಬಹಳ ಜಾತ್ಯತೀತ ವ್ಯಕ್ತಿ ಮೇಟಿಯವರು. ಹಾಗಾಗಿ ಬರೀ ಕುರುಬ ಅವರನ್ನ ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು, ಅಭಿಮಾನದಿಂದ ಕಾಣ್ತಾ ಇದ್ರು. ಹಾಗಾಗಿ ಅವರು ಒಬ್ಬ ಜಾತ್ಯತೀತ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಒಂದ್ಸಾರಿ 96ರಲ್ಲಿ ಅಲ್ಲಿ ಸರ್ವೆ ಮಾಡಿಸಿದ ಬಾಗಲಕೋಟೆನಲ್ಲಿ ಪಾರ್ಲಿಮೆಂಟ್ಗೆ ಅಂತಕ್ಕಂಥ ಸರ್ವೆ. ಇವ್ರಿಗೆ ಪಾಪ ಅಷ್ಟೊಂದು ಹಿಂದಿ ಬರ್ತಾ ಇರಲಿಲ್ಲ. ನಾನು ನಿಂತ್ಕೊಳ್ಳಿ ಮೇಟಿಯವರೇ, ನೀವು ನಿಂತ್ಕೊಳ್ಳಿ, ನೀವೇ ಗೆಲ್ಲೋದು ಅಂತ ಸರ್ವೆನಲ್ಲಿದೆ, ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣನೇ 96ರಲ್ಲಿ ಮರು ಮಾತಾಡದೇನೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಂತು. ಸೊ ಪಾಪ ಸಿಟ್ಟಿಂಗ್ ಮಿನಿಸ್ಟರು, ಸಾಮಾನ್ಯವಾಗಿ ಯಾರು ಕೂಡ ಸಿಟ್ಟಿಂಗ್ ಮಿನಿಸ್ಟರ್ ಆಗಿ